ಶ್ರೀ ಶಾರದಾ ಗುರುಭ್ಯೋ ನಮಃ. ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ಶೃಂಗೇರಿಯ ವಿಶ್ವನಾರಾಯಣ ನಮಸ್ಕಾರ. 1991-92ನೇ ಸಾಲಿನಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಅಭ್ಯಾಸವನ್ನು ಮಾಡಿದ್ದು. ಗುರುಗಳಾಗಿರುವಂಥ ಬನ್ನಂಜ ಸಂಜೀವ್ ಸುವರ್ಣ, ನೀಲವರ ಲಕ್ಷ್ಮೀನಾರಾಯಣಯ್ಯ ಹಾಗೂ AP ಪಾಠಕ್ ಇವರಲ್ಲಿ ಅಭ್ಯಾಸವನ್ನು ಮಾಡಿ ಮೇಳದ ತಿರುಗಾಟವನ್ನು ಮಾಡುತ್ತಿರುವಂಥ ನನಗೆ ಅವರು ಹೇಳಿಕೊಟ್ಟ ಈ ಯಕ್ಷಗಾನದ ತಾಳ ಅಭ್ಯಾಸವನ್ನು ಇನ್ನೊಬ್ಬರಿಗೆ ತಿಳಿಸಬೇಕೆನ್ನುವ ಉದ್ದೇಶಕ್ಕಾಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ವೇಷಭೂಷಣಗಳಲ್ಲಿ ಬಹಳ ವೈವಿಧ್ಯತೆಗಳು ಉಂಟಾಗಿದೆ. ಆದರೆ ಯಕ್ಷಗಾನದ ಈ ತಾಳದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣುವುದಿಲ್ಲ. ಹೇಳುವ ತತ್ಕಾರಗಳು ಮಾತ್ರ ವ್ಯತ್ಯಾಸ ಇರಬಹುದು ಬಿಟ್ಟರೆ ಗಾತ ಆಗಲಿ ಮಾತ್ರೆ ಕಾಲಗಳಾಗಲಿ ಯಾವುದರಲ್ಲೂ ವ್ಯತ್ಯಾಸ ಎನ್ನುವುದು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಈಗ ಯಕ್ಷಗಾನದಲ್ಲಿ ತ್ರಿವುಡೆ ತಾಳ, ಇದು 14 ಅಕ್ಷರಗಳು ಉಳ್ಳಂತಹ ಒಂದು ತಾಳ. ಇದನ್ನು 14 ಅಕ್ಷರವನ್ನು 7 ಅಕ್ಷರವಾಗಿ ಹೇಳುವುದಿದೆ. ತ ಆ ದಿ ಕು ತ ಕ ದಿ ಕು ತ ಕ ದಿ ಕು ತ ಕ ಹೀಗೆ 14 ಅಕ್ಷರಗಳು. ಇದನ್ನು ತದ್ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ಹೀಗೆ 7 ಅಕ್ಷರವಾಗಿ ಮಾಡಿ ಹೇಳುವುದಿದೆ. ಇದಕ್ಕೆ 3 ಗಾತ ಅಂತ ಹೇಳಿದ್ರು ಒಂದು ಪೆಟ್ಟು ಹೀಗೆ ಹೊಡೆಯುವುದಕ್ಕೆ ಗಾತ ಅಂತ ಹೇಳುವುದು. ಹೀಗೆ ಹೊಡೆಯುವುದು ಹುಸಿಪೆಟ್ಟು ಅಂತ ಹೇಳುವುದು. ಅದು ಆ ದಿ ಕು ತ ಕ ದಿ ಕು ತ ಕ 1 2 3 4 5 6 7 ಇದು ಒಂದು ದಸ್ತು ಅಂತ ಆಗ್ತದೆ. ದಸ್ತಿನ 2ರಷ್ಟು ಮುಕ್ತಾಯ ಇರ್ತದೆ. ಆ ದಿ ಕು ತ ಕ ದಿ ಕು ತ ಕ ದಿ ಕು ತ ಕ ತ ದಿ ಕು ತ ಕ ದಿ ಕು ತ ಕ ದಿ ಕು ತ ಕ 1 2 3 4 5 6 7 1 ಮತ್ತು 4 ಹಾಗೂ 6 ಈ 3 ಕಡೆ ಗಾತ ಬರ್ತದೆ. ತ ದಿ ಕು ತ ಕ ತ ದಿ ಕು ತ ಕ ಈ ತ ಅನ್ನೋದು ಗಾತ, ದಿ ಕು ತ ಕ ಎನ್ನುವುದು ಹುಸಿಪೆಟ್ಟು. ತ ದಿ ಕು ತ ಕ ದಿ ಕು ಗಾತ ತ ಕ ದಿ ಕು ತ ಕ ತ ದಿ ಕು ತ ಕ ದಿ ಕು ತ ಕ ದಿ ಕು ತ ಕ ತ ದಿ ಕು ತ ಕ ದಿ ಕು ತ ಕ ದಿ ಕು ತ ಕ ಇದರ ಮುಕ್ತಾಯ. ತಾಳ ಅದೇ ರೀತಿ ಬಾರಿಸೋದು. ಹೇಳುವ ತತ್ಕಾರಗಳು ಸ್ವಲ್ಪ ಬದಲಾವಣೆ. ತ ಕೀಟ ತ ಕ ತರಿ ಕೀಟ ಕೀಟ ತ ಕ ತ ತೈ ತ ಕ ದಿ ತ ದಿ ಕಿಣ ದೇವ್ ಇದು ಮುಕ್ತಾಯ. ತ ಕೀಟ ತ ಕ ತರಿ ಕೀಟ ಕೀಟ ತ ಕ ತ ತೈ ತ ಕ ದಿ ತ ದಿ ಗಿಣ ದೇವ್ ಇದು ಮುಕ್ತಾಯ. ಇದು ತ್ರಿವುಡೆ ತಾಳ 1ನೇ ಕಾಲ. ಇನ್ನು ತ್ರಿವುಡೆ ತಾಳ 2ನೇ ಕಾಲ, ಅದು 7 ಅಕ್ಷರ, ಅದಕ್ಕೆ 1 ಗಾತ. ನಾ ಆಂತ ತ ಆ ದೇ ನಾ ಆಂತ ತ ಆ ದೇ 1 2 3 ಅಕ್ಷರಗಳು ಒಟ್ಟು ಸೇರಿ 1 ಗಾತ. 4 5 6 7 ಇದು ಅಷ್ಟೇ 7 ಅಕ್ಷರ. ನಾಂತ ತಾ ಆ ದೇ ನಾಂತ
ತಾ ಕ ದೇ ನಾಂತ ತಾ ಆ ದೇ ನಾ ಆಂ ತ ಮೂರು ಅಕ್ಷರಕ್ಕೆ ಒಂದು ಪೆಟ್ಟು, ಒಂದು ಗಾತ. ನಾಂತ ತಾ ಆ ದೇ ನಾಂತ ತಾ ಕ ದೇ ನಾಂತ ತಾ ಆ ದೇ ನಾಂತ ತಾ ಕ ದೇ ನಾಂತ. ಇದು ಎರಡನೇ ಕಾಲ ದಸ್ತು. ಇದರ ಮುಕ್ತಾಯ ತೋಂ ತ ಕೀಟ ತಕ್ಕ ತಕ್ಕೀಟ ತತ್ತ ಕೀಟ ದೆಂ. ತೋಂ ತ ಕೀಟ ತಕ್ಕ ತಕ್ಕೀಟ ತತ್ತ ಕೀಟ ದೆಂ. ತ ಕೀಟ ಮೂರು ಸೇರಿ ಒಂದು ಗಾತ. ತೋಂ ತ ತೋ ತೋ ಓಂ ತ ಮೂರು ಅಕ್ಷರ ಸೇರಿ ಒಂದು ಗಾತ ಮುಕ್ತಾಯಕ್ಕೆ. ತೋ ಓಂ ತ ಮೂರು ಸೇರಿ ಒಂದು ಗಾತ. ಓಂ ತ ಕೀಟ ತಕ್ಕ ತಕ್ಕೀಟ ತತ್ತ ಕೀಟ ದೆಂ. ಇದು ಚೂಡೆ ತಾಳ ಎರಡನೇ ಕಾಲದ ದಸ್ತು ಮತ್ತು ಮುಕ್ತಾಯ. ಈಗ ಜಂಪೆ ತಾಳ 5 ಅಕ್ಷರಗಳುಳ್ಳಂತಹ ತಾಳ ಇದು. ಇದಕ್ಕೆ 3 ಗಾತ, 1 ಮತ್ತು 3, 4 ಈ ಸಂಖ್ಯೆಗೆ ಗಾತ ಬೀಳ್ತದೆ. ಧೀಂ ಕೀಟ ಧೀಂ ಧೀಂ ಕೀಟ ಧೀಂ ಕೀಟ ಧೀಂ ಧೀಂ ಕೀಟ. 1 2 3 4 5. 1 2 3 4 5. ಧೀಂ ಕೀಟ ಧೀಂ ಧೀಂ ಕೀಟ ಧೀಂ ಕೀಟ ಧೀಂ ಧೀಂ ಕೀಟ. ಇದು ಜಂಪೆ ತಾಳ ಒಂದನೇ ಕಾಲದ ದಸ್ತು. ಇದರದ್ದು ಮುಕ್ತಾಯ ತಾತ ಗಿಡ್ಕ ತಾಗಡ ತದ್ದಿ ನಕ್ಕ ತೈ ತಕ್ಕ ದದ್ದಿ ಗೀಣ ದೆಂ. ದಸ್ತಿನ 2ರಷ್ಟು ಮುಕ್ತಾಯ. ತಾತ ಗಿಡ್ಕ ತಾಗಡ ತದ್ದಿ ನಕ್ಕ ತೈ ತಕ್ಕ ದದ್ದಿ ಗೀಣ ದೆಂ. ಇದು ಜಂಪೆ ತಾಳ ಒಂದನೇ ಕಾಲ. ಇನ್ನು ಜಂಪೆ ತಾಳ ಎರಡನೇ ಕಾಲ. ಒಂದೇ ಗಾತ, ಅದು ತೈ ತ, ಅಲ್ಲಿಗೆ ಒಂದು ಗಾತ. ತೈ ತತ್ತೋಂ. ತೈ 2 ಅಕ್ಷರಕ್ಕೆ ಒಟ್ಟು ಸೇರಿ ಒಂದು ಗಾತ. ತೈ ತತ್ತೋಂ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್. 1 2 1 2 3 4 1 2 3 4 1 2 3 4 ತೈ ತತ್ತೋಂ. 1 2 3 4 1 2 3 4 ತೈ ತತ್ತೋಂ ತೈ ತತ್ತೋಂ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್ ತೈ ತತ್ತೋಂ ತಾಗಡ್ ತದ್ದಿನ್. ಇದು ಜಂಪೆ ತಾಳದ ಎರಡನೇ ಕಾಲ. ಇದ್ರ ಮುಕ್ತಾಯ ತೋಂ ತತ್ತಾಂ ತಾಗಡ್ ತದ್ದಿನ್ ದೀಗಡ್ ತದ್ದಿನ್ ತೈ ತದ್ದಿನ್ ದೆಂ. ತೋಂ ತತ್ತಾಂ ತಾಗಡ್ ತದ್ದಿನ್ ದೀಗಡ್ ತದ್ದಿನ್ ತೈ ತದ್ದಿನ್ ದೆಂ. ರೂಪಕ ತಾಳ. ಇದು 6 ಅಕ್ಷರಗಳು. ಇದಕ್ಕೆ ಒಂದು ಗಾತ. 1 ಮತ್ತು 2 ಅಕ್ಷರ ಸೇರಿ ಒಂದು ಗಾತ. ಧೀಂ ಕೀಟ ಧೀ ಧೀಂ ಕೀಟ ತಕ್ ಧೀಂ ಕೀಟ ಧೀ ಧೀಂ ಕೀಟ ತಕ್. ಇದು ವಿಳಂಬನೆಡೆ. ಇದು ರೂಪಕ ತಾಳ ವಿಳಂಬ. 6 ಅಕ್ಷರ, ಒಂದು ಗಾತ. 1 ಮತ್ತು 2 ಅಕ್ಷರಗಳಿಗೆ ಸೇರಿ ಒಂದು ಗಾತ. ಧೀಂ ಕೀಟ ಧೀ ಧೀಂ ಕೀಟ ತಕ್ಕ ಧೀಂ ಕೀಟ ಧೀ ಧೀಂ ಕೀಟ ತಕ್ ಧೀಂ ಕೀಟ ಧೀ ಧೀಂ ಕೀಟ ತಕ್ ಧೀಂ ಕೀಟ ತಕ್ಕ ತದ್ದಿನ್ನ ಧೀಂ ಕೀಟ ಧೀ ಧೀಂ ಕೀಟ ತಕ್
ಧೀಮ್ ಕೀಟ ತಕ ತ ದಿನ್ನ. ಇದು ದಸ್ತು. ಇದರ ಮುಕ್ತಾಯ ತೈ ಕುತ ಆಂ ದೀಂ ತೋಂ ತಾಂ ದಿ ಈಂ ದೀಂ ತೋಂ ದಿನ್ನ ದೀಂ ದಿನ್ನ ದೀಂ ದಿನ್ನ ದೀಂ ತೈ ಕುತ ಆಂ ತಾಂ ತತ್ತ ಕೀಟ ದೀಂ ತೈ ಕುತ ಆಂ ದೀಂ ತೋಂ ತಾಂ ದಿ ಈಂ ದೀಂ ತೋಂ ದಿನ್ನ ದೀಂ ದಿನ್ನ ದೀಂ ದಿನ್ನ ದೀಂ ತೈ ಕುತ ಆಂ ತಾಂ ತತ್ತ ಕೀಟ ದೀಂ. ಇದು ವಿಳಂಬ ರೂಪಕ. ಈಗ ವಿಳಂಬ ತ್ವರಿತ. ಇದು 6 ಅಕ್ಷರ, 2 ಘಾತ, 1ಕ್ಕೆ ಮತ್ತು 4ಕ್ಕೆ ಘಾತ. ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ 1 2 3 4 5 6 1 2 3 4 5 6 ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ ತೈ ತದ್ದಿನ್ನಕ್ಕ ದೇಂ ತದ್ದಿನ್ನಕ್ಕ. ಇದ್ರ ಮುಕ್ತಾಯ ತೈ ತಕೀಟ ದೇಂ ತಕೀಟ ದೀಂ ತೋಂ ತಾಂ ದಿ ತೋಂ ತಕೀಟ ದೇಂ ತೈ ತಕೀಟ ದೇಂ ತಕೀಟ ದೀಂ ತೋಂ ತಾಂ ದಿ ತೋಂ ತಕೀಟ ದೇಂ. ಇಲ್ಲಿ ತೈ ತಕೀಟ ದೇಂ ಹೇಳ್ಬೇಕಾದ್ರೆ ತೈ ತಾ ಮೇಲೆ ಬರ್ಬೇಕಾದ್ರೆ ತಾ ಹೇಳ್ಬೇಕು. ಕೆಳಗೆ ಹೋಗ್ಬೇಕಾದ್ರೆ ಯಾವ ಅಕ್ಷರ ಹೇಳಲಿಕ್ಕಿಲ್ಲ. ತೈ ತಕೀಟ ತ ತ ಮೇಲೆ ಬರ್ಬೇಕು ಹೇಳಬೇಕು. ತೈ ತಕೀಟ ದೇಂ ತಕೀಟ ದೇಂ ಹಿಂಗೆ ಮೇಲೆ ಬರ್ಬೇಕಾದ್ರೆ ತಾ ಹೇಳಬೇಕು. ತೈ ಕೆಳಗೆ ಹೋಗ್ಬೇಕಾದ್ರೆ ಏನು ಹೇಳಲಿಕ್ಕಿಲ್ಲ. ತೈ ತಕೀಟ ದೇಂ ತಕೀಟ ದೇಂ ಈ ಥರ ಮೇಲೆ ಬರ್ಬೇಕಾದ್ರೆ ಹೇಳಬೇಕು. ತೈ ತಕೀಟ ದೇಂ ತಕೀಟ ದೇಂ ಕೀಟ ತೈ ತಕೀಟ ದೇಂ ತಕೀಟ ದೇಂ ಕೀಟ ದೇಂ ದಿತ್ತೋಂ ತಕೀಟ ದೇಂ. ಅಷ್ಟತಾಳ ವಿಳಂಬ 14 ಅಕ್ಷರಗಳ ಕಾಲ, 4 ಘಾತ. ಇದಕ್ಕೆ ತದ್ದೀಂ ತತ್ತ ದೀಂ ತಕ್ಕಿಟ್ಟ ತಕ್ಕ ದೀಂ 1 ಮತ್ತು 4 ಹಾಗೂ 1 ಮತ್ತು 4ಕ್ಕೆ ಒಂದು ಘಾತ. ತದ್ದೀಂ ತತ್ತ ದೀಂ 1 2 3 4 5 6 7 1 2 3 4 5 6 7 1 2 3 4 5 6 7 ತದ್ದೀಂ ತತ್ತ ದೀಂ ತಕ್ಕಿಟ್ಟ ತಕ್ಕ ದೀಂ ತದ್ದೀಂ ತತ್ತ ದೀಂ ತಕ್ಕಿಟ್ಟ ತಕ್ಕ ದೀಂ. ಈ ರೀತಿ ಅಷ್ಟತಾಳ 1ನೇ ಕಾಲದ ದಸ್ತು. ಇದರ ಮುಕ್ತಾಯ ತಕ್ಕು ತಾ ಕಿಟ್ಟ ತಕ್ಕಿಟ್ಟ ಕಿಟ್ಟ ತಂ ದದಿನ್ನಾಂತ ತಯ್ಯ ದದಿ ಗಿಣ ದಿಂ. ಇದರ ಮುಕ್ತಾಯ ತಕ್ಕು ತಾ ಕಿಟ್ಟ ತಕ್ಕಿಟ್ಟ ಕಿಟ್ಟ ತಂ ದದಿನ್ನಾಂತ ತಯ್ಯ ದದಿ ಗಿಣ ದಿಂ. ಇದರ ಮುಕ್ತಾಯ. ಹಾಗೆ ಇದರ 2ನೇ ಕಾಲ ಅಷ್ಟತಾಳ 2ನೇ ಕಾಲ 14 ಅಕ್ಷರ, 7 + 7. ಅದು ತಯ್ಯ ತಾ ಇಷ್ಟು ಉಚ್ಚಾರ ಇರುತ್ತೆ. ಅದನ್ನು ನಾವು ಹೇಳುವಾಗ ತಯ್ಯ ತಾತ ತಾತಯ್ಯ ತಾತ ತಯ್ಯ ತಾತ ತಾತಯ್ಯ ತಾತ ತಯ್ಯ ತಾತ ತಾತಯ್ಯ ತಾತ. 1 ಮಾತ್ರ ಘಾತ. 1 ತಯ್ಯ ಇಷ್ಟಾಗುವಾಗ 7 ಅಕ್ಷರ ಆಗುತ್ತೆ. ತಯ್ಯ ತಾತ ತಯ್ಯ ತಯ್ಯ ಯ ಅ ಅನ್ನುವಾಗ 7 ಅಕ್ಷರ ಆಗುತ್ತೆ. ತಯ್ಯ ತಾತ ತಾತಯ್ಯ ತಾತ ತಯ್ಯ ತಾತ ತಾತಯ್ಯ ತಾತ
ಇದ್ರದ್ದು ಮುಕ್ತಾಯ. ತೋ ದಿನ್ನ ತಕ ದಿನ್ನ ಕೈತದ್ದಿ ನಾ ದಿನ್ನ ದೆಂ. ತೋ ದಿನ್ನ ತಕ ದಿನ್ನ ಕೈತದ್ದಿ ನಾ ದಿನ್ನ ದೆಂ. ಇದು ಮುಕ್ತಾಯ. ಇಲ್ಲಿ ಘಾತ ಮಾತ್ರ ಪ್ರಧಾನ ಆಗಿದ್ದಾಗ ಹಾಗೇನಾಗುತ್ತೆ ಅಂದರೆ ದಿಮ್ ದಿನ್ನ ತಕ ದಿನ್ನ ದಿಮ್ ದಿನ್ನ ತಕ ದಿನ್ನ ದಿಮ್ ದಿನ್ನ ತಕ ದಿನ್. ತೋ ದಿನ್ನ ತಕ ದಿನ್ನ ಕೈತದ್ದಿ ನಾ ದಿನ್ನ ದೆಂ. ಇನ್ನು ಆದಿತಾಳ. ಇದು 8 ಅಕ್ಷರ, 3 ಘಾತ. ತಾ ಹಸ್ತ ದಿಂದ ದಿಕುತಕ ತಾ ತೋಂ ತದ್ದಿನ್ನಕ್ಕ. ನೋಡಿ ತಾ ಒಂದು ಘಾತ, ತಾ ಹಸ್ತ ದಿಂದ ದಿಕುತಕ ತಾ ತೋಂ, ಇಲ್ಲಿ 2 ಘಾತ ಆಯಿತು, ಒಟ್ಟು 3 ಘಾತ. ತಾ ಹಸ್ತ ದಿಂದ ದಿಕುತಕ ತಾ ತೋಂ ತದ್ದಿನ್ನಕ್ಕ. ತಾ ಹಸ್ತ ದಿಂದ ದಿಕುತಕ ತಾ ತೋಂ ತದ್ದಿನ್ನಕ್ಕ. ಇದು ಆದಿತಾಳದ ದಸ್ತು. ಇದರ ಮುಕ್ತಾಯ ತಾ ಕಿಟ್ಟ ಕಿಟ್ಟ ತಕ್ಕ ತೋ ದಿನ್ನಕ್ಕ ದಿಕ್ಕು ತಕ್ಕ ದಿನ್ನ ಕರ್ತಕ ದೇಂ ದಿನ್ನ ಕರ್ತಕ ದೇಂ ದಿನ್ನ ಕರ್ತಕ ದೇಂ. ಇದು ಅದರ ಮುಕ್ತಾಯ. ಹಾಗೆ ಏಕತಾಳ ವಿಳಂಬ 4 ಅಕ್ಷರಗಳ ಕಾಲ, 2 ಘಾತ. ತದ್ದೀಂ ದಿಂ ಮಿತ್ತ ದೀಂ ತದ್ದೀಂ ದಿಂ ಮಿತ್ತ ದೀಂ ತದ್ದೀಂ ದಿಂ ಮಿತ್ತ ದೀಂ. 1 2 3 4 ತದ್ದೀಂ ದಿಂ ಮಿತ್ತ ದೀಂ 1 2 3 4 ತದ್ದೀಂ ದಿಂ ಮಿತ್ತ ದೀಂ ತದ್ದೀಂ ದಿಂ ಮಿತ್ತ ದೀಂ ತದ್ದೀಂ ದಿಂ ಮಿತ್ತ ದೀಂ ತದ್ದೀಂ ದಿಂ ಮಿತ್ತ ದೀಂ. ಇದ್ರ ಮುಕ್ತಾಯ ದೇಂ ದೇಂ ದಿಂದತ್ತೈ ತೋಂತ ಕಿಟ್ಟ ತಾಗಡ ದಿತ್ತ ಆತೈ ಎತ್ತ ದಿನ್ನ ದೇಂ. ದೇಂ ದೇಂ ದಿಂದತ್ತೈ ದಿತ್ತೋಂತ ಕಿಟ್ಟ ತಾಗಡ ದಿತ್ತ ಆತೈ ಎತ್ತ ದಿನ್ನ ದೇಂ. ಇದರಲ್ಲಿ ಏಕತಾಳದ 2ನೇ ಕಾಲದಲ್ಲಿ ಕೀಟ ತಕ್ಕ ದಿನ ದೀಂ ಕೀಟ ತಕ್ಕ ದಿನ ಕೀಟ ತಕ್ಕ ದಿನ ದೀಂ ಕೀಟ ತಕ್ಕ ಕೀಟ ತಕ್ಕ ದಿನ ದೀಂ ಕೀಟ ತಕ್ಕ ದಿತ್ತೋಂಗತ್ತ ದಿಂದ ತಾಂ ತಕ್ಕ ದಿನ ದೇಂ ತಕ್ಕ ದಿನ ದೇಂ ತಕ್ಕ ದಿನ ದೇಂ. ಇದು ಮುಕ್ತಾಯ. ದಸ್ತು ಕೀಟ ತಕ್ಕ ದಿನ ದೀಂ ಕೀಟ ತಕ್ಕ ದಿನ ಕೀಟ ತಕ್ಕ ದಿನ ದೀಂ ಕೀಟ ತಕ್ಕ ದಿನ ಕೀಟ ತಕ್ಕ ದಿನ. ಇದು ದಸ್ತು. ಮುಕ್ತಾಯ ದಿತ್ತೋಂಗತ್ತ ದಿಂದ ತ ತಕ ದಿನ ದೇಂ ತಕ ದಿನ ದೇಂ ತಕ ದಿನ ದೇಂ. ದಿತ್ತೋಂ ಕೃತಕ ದಿನ ದಿಂದ ತ ತಕ ದಿನ ದೇಂ ತಕ ದಿನ ದೇಂ ತಕ ದಿನ ದೇಂ. ಇದು ಅದರ ಮುಕ್ತಾಯ. ಹಾಗೆ ಕೋರೆತಾಳ. ಇದು ಯಕ್ಷಗಾನದಲ್ಲಿ ವಿಶೇಷವಾಗಿ ಬರುವ ವಿಶೇಷ ನಡೆಯ ತಾಳ. ಇದು ಪ್ರಸಂಗದ ಹೆಚ್ಚಿನ ಪದ್ಯಗಳು ಬೇರೆ ತಾಳಗಳಿಂದ ನಡೆ ಬದಲಾವಣೆಯಾಗಿ ಕೊನೆಗೆ ಈ ತಾಳದಲ್ಲಿ ಅಂತ್ಯವಾಗುವುದಿದೆ. ಅಲ್ಲದೆ ಈ ಕೋರೆ ತಾಳದಲ್ಲಿಯೇ ಪ್ರಾರಂಭವಾಗಿ ಅದರಲ್ಲಿಯೇ ಕೊನೆಗೊಳ್ಳುವುದು ಇದೆ. ಈ ಹಿಂದೆ ಇದನ್ನು ಆದಿತಾಳದ 2ನೇ ಕಾಲ ಅಂತ ಕರೀತಾ ಇದ್ದರು. ಆದಿತಾಳದ ತಿತ್ತಿತ್ತೈ ಮಟ್ಟು ಅಂತಲೂ ಕರೆಯುವ ರೂಢಿ ಇದ್ದಿತ್ತು. ಈಗ ಕೋರೆತಾಳ ಎಂಬ ಹೆಸರಾಗಿದೆ. ಇದು 7 ಅಕ್ಷರಗಳ ಕಾಲದ ಚಾಪು ತಾಳದ ವಿಲೋಮ ನಡೆ ಆಗಿರುತ್ತದೆ. ಚಾಪು ತಾಳದ ತಕ್ಕಿಟ ತಕ್ಕ ದಿಮಿ ಎಂಬುದೇ ವಿಲೋಮ ನಡೆ. ತಕ್ಕ ದಿಮ್ಮಿ ತಕ್ಕಿಟ ಎಂದು ಬರುತ್ತದೆ. ಇದು ಏಳು ಅಕ್ಷರ, 3 ಘಾತ. ತಕ್ಕ ದಿಮಿ ತಕ್ಕಿಟ ಟಿತ್ ಟಿತ್ ತೈ ತಕ್ಕ ದಿಮಿ ತಕ್ಕಿಟ ಟಿತ್ ಟಿತ್ ತೈ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ ತಕ್ಕಿಟ. ಇದು 3 ಘಾತುವೆ. ತಕ್ಕ ದಿಮಿ ತಕ್ಕಿಟ ಟಿತ್ ಟಿತ್ ತೈ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ ತಕ್ಕಿಟ ಟಿತ್ ಟಿತ್ ತೈ.
ತಕ ಧಿಮಿ ತಕಿಟ ತಿ ತಿ ತೈ ತಕ ಧಿಮಿ ತಕಿಟ ತಿ ತಿ ತೈ ತಕ ಧಿಮಿ ತಕಿಟ ತಿ ತಿ ತೈ ತಕ ಧಿಮಿ ತಕಿಟ ತಿ ತಿ ತೈ. ಇದರ ಮುಕ್ತಾಯ ತಿ ತಿ ತೈ ದದಿ ಗಿಣ ದೇಂ ದದಿ ಗಿಣ ದೇಂ ದದಿ ಗಿಣ ದೇಂ. ಇದು ಕೋರೆ ತಾಳದ ಮುಕ್ತಾಯ. ಈ ದಿವಸ ಕೇವಲ ತಾಳಗಳ ಪರಿಚಯ ಮಾತ್ರ ಮಾಡಿಕೊಟ್ಟಿದ್ದೇವೆ. ಇನ್ನು ಪ್ರತಿಯೊಂದು ತಾಳದ ದಸ್ತು ಹಾಗೂ ಮುಕ್ತಾಯ ಆದ ತತ್ಕಾರಗಳು ಹಾಗೂ ಕುಣಿತಕ್ಕೆ ಬೇಕಾಗುವಂತಹ ವಿಸ್ತಾರವಾಗಿರುವಂತಹ ಅಭ್ಯಾಸಗಳನ್ನು ಮುಂದೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.